ನಮಸ್ತೆ ಎಲ್ಲರಿಗೂ. ನಾನು ಲಾಸ್ಟ್ ವಿಡಿಯೋ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ, ಒಂದು 30 ಸೆಕೆಂಡ್ಸು. ಈ ಒಂದು ಮಂತ್ ನೇಮ್ ಅಪ್ಡೇಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಕ್ಯಾಲೆಂಡರ್ ಅಪ್ಡೇಟ್ ಆಗ್ತದೆ ಅಂತ. ಸೊ ಸುಮಾರು ಜನ ಕಮೆಂಟ್ ಮಾಡಿದ್ರು. ನಾನು ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡಿದ್ದೆ, ಕಮೆಂಟ್ ಮಾಡಿ ನಾನು ಫುಲ್ ವಿಡಿಯೋ ಮಾಡ್ತೀನಿ ಅಂತ. ಸುಮಾರು ಜನ ರಿಕ್ವೆಸ್ಟ್ ಮಾಡಿದರು, ಸರ್ ಮಾಡಿ ಅಪ್ಲೋಡ್ ಮಾಡಿ ಅಂತ. ಸೊ ನೋಡಿ ಮಾಡೋಣ. ಒಂದು ಸ್ವಲ್ಪ ಲೆಂತ್ ಇದೆ, ಅದನ್ನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ದಯವಿಟ್ಟು ಪೂರ್ತಿ ಎಂಡ್ ಗಂಟೆ ನೋಡಿ ಅರ್ಥ ಆಗಬೇಕು ಅಂತಂದರೆ. ವಿಲ್ ಸ್ಟಾರ್ಟ್ ವಿತ್ ಇಯರ್ 2023 ಮಂತ್. ಈಗ ಎಕ್ಸಾಂಪಲ್ಗೆ ಈ ಮಂತ್ ಅಂದ್ಕೊಳ್ಳೋಣ, 3rd ಮಂತು. ಈಗ ನನಗಿಲ್ಲಿ ಮಂತ್ ನೇಮ್ನ ತಿಳ್ಕೊಬೇಕು ಅಂದರೆ ಇಲ್ಲಿ ಫಸ್ಟು ಫಂಕ್ಷನ್ ಬರೋವಂಥದ್ದು ಡೇಟ್ ಫಂಕ್ಷನ್ ಅಂತ. ಇಸ್ ಈಕ್ವಲ್ಸ್ ಟು ಡೇಟ್. ಇಯರ್ ಯಾವುದಪ್ಪ ಅಂತಂದರೆ ನಾನು B1 ರೆಫರೆನ್ಸ್ ಹಾಕ್ಕೊಡ್ತೀನಿ, ಮಂತ್ ಯಾವುದಪ್ಪ ಅಂತಂದರೆ ಇಲ್ಲಿ ನಾನು ಸೆಲೆಕ್ಟ್ ಮಾಡಿರೋಂಥ ಮಂತ್, 1 ಕ್ಲೋಸ್ ಬ್ರಾಕೆಟ್ ಎಂಟರ್. ನಾನು ಎಂಟರ್ ಮಾಡಿದ ತಕ್ಷಣ ಡೇಟ್ ಬರುತ್ತೆ, ಬಟ್ ಮಂತ್ ನೇಮ್ ಬರ್ತಾ ಇಲ್ಲ. ಡೋಂಟ್ ವರಿ, Ctrl+1 ಪ್ರೆಸ್ ಮಾಡಿ ಫಾರ್ಮೇಟಿಂಗ್ ಸೆಲ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಕಸ್ಟಮ್ಗಂತ ಇದೆ, ಕಸ್ಟಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಟೈಪಲ್ಲಿ ಎಮ್ 4 ಟೈಮ್ಸ್ ಎಮ್ ಮಾಡಿ ನಿಮಗೆ ಮಂತ್ ನೇಮ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಸ್ಯಾಂಪಲಲ್ಲಿ ಮಂತ್ ನೇಮ್ ಬರ್ತದೆ. ಕ್ಲಿಕ್ ಓಕೆ. ಸೊ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಲೆಟ್ಸ್ ಮೇಕ್ 4 ಏಪ್ರಿಲ್, ಲೆಟ್ಸ್ ಮೇಕ್ 3 ಅಗೈನ್ ಮಾರ್ಚ್. ಗುಡ್. ಸೊ ಮಂತ್ ನೇಮ್ ಐಡೆಂಟಿಫೈ ಮಾಡಿದ್ದು ಡೇಟ್ ಫಂಕ್ಷನ್, ಫಸ್ಟ್ ಫಂಕ್ಷನ್ ಡೇಟ್ ಫಂಕ್ಷನ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಈಗ ನಮಗೆ ಸಂಡೇ, ಮಂಡೇ ಇದನ್ನು ಲೇಬಲ್ಸ್ ಬೇಕಲ್ವಾ. ಜಸ್ಟ್ ಸಂಡೇ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದಾದಮೇಲೆ ನೀವು ಡ್ರ್ಯಾಗ್ ಮಾಡಿ. ಓಕೆ. ಈಗ ನೆಕ್ಸ್ಟ್ ಫಂಕ್ಷನ್ ನಾವು ಡಿಸ್ಕಸ್ ಮಾಡ್ತಿರೋದು ಯಾವುದಪ್ಪ ಅಂತಂದರೆ ಸೀಕ್ವೆನ್ಸ್ ಫಂಕ್ಷನ್ ಅಂತ ಡಿಸ್ಕಸ್ ಮಾಡ್ತಿದ್ದೀವಿ. ಸೀಕ್ವೆನ್ಸ್ ಫಂಕ್ಷನ್, ಇಲ್ಲಿ ಸೀಕ್ವೆನ್ಸ್ ಫಂಕ್ಷನ್ ಏನು ಮಾಡುತ್ತೆ ಅಂತಂದರೆ, ಜಸ್ಟ್ ಇಮ್ಯಾಜಿನ್ ಮಾಡಿ ನನಗೊಂದು 10 ಕ್ಯಾರೆಕ್ಟರ್ಸ್ 10 ಸೀರಿಯಲ್ ನಂಬರ್ ಬೇಕು ಅಂತ. ನಾನು ಜಸ್ಟ್ 10 ಅಂತ ಎಂಟ್ರಿ ಮಾಡಿಬಿಟ್ಟು ಓಕೆ ಮಾಡಿದ್ರೆ ಏನಾಗುತ್ತೆ ನೋಡಿ, 10 ಬರ್ತಾ ಇದೆ. ಓಕೆ, ದಿಸ್ ಇಸ್ ವಾಟ್ ಸೀಕ್ವೆನ್ಸ್ ಫಂಕ್ಷನ್ ಡು. ಈಗ 1 ಮಂತಲ್ಲಿ ಯೂಶ್ವಲಿ ನಮಗೆ 6 ರೋಸ್ ಬರುತ್ತೆ ಡೇಟಾ. ಓಕೆ, ಇಲ್ಲಿ 10 ಹತ್ರ ನಾನು 6 ಕೊಡ್ತೀನಿ, ಕಾಲಮ್ಸ್ ಅಂತಂದರೆ ಎಷ್ಟು ಕಾಲಮ್ಸಲ್ಲಿ ಡೇಟಾ ಫಿಲ್ ಆಗಬೇಕು ಅಂತ. ಇದು ಆಪ್ಷನಲ್ಲಿದೆ, ಬಟ್ ಸ್ಟಿಲ್ ನಮಗೆ 7 ಡೇಸ್ ಇದೆ, 7 ಕಾಲಮ್ಸಲ್ಲಿ ಫಿಲ್ ಆಗಬೇಕು. 7 ಕೊಡ್ತೀನಿ, ಸ್ಟಾರ್ಟಿಂಗ್ ಡೇಟ್ ಕೇಳ್ತದೆ. ಆ್ಯಸ್ ಆಫ್ ನೌ ಫಾರ್ ಸಿಂಪಲ್ ಪರ್ಪಸ್ಗೆ 1 ಅಂತ ಇಡ್ತೀನಿ, ಸ್ಟೆಪ್ ಅಂತಂದರೆ ಎಷ್ಟು ಇನ್ಕ್ರೀಸ್ ಆಗಬೇಕು ಅಂತ. ಇಫ್ ಸಪೋಸ್ ನೀವು 2 ಕೊಟ್ಟರೆ ಏನಾಗುತ್ತೆ ಗೊತ್ತಾ, ಸ್ಟಾರ್ಟಿಂಗ್ ಡೇಟ್ 1 ಕೊಟ್ಟಿದ್ದೀರಲ್ವಾ, ಇಲ್ಲಿ 2 ಕೊಟ್ಟರೆ 3 ಬರುತ್ತೆ, 5 ಬರುತ್ತೆ. ಅಂದರೆ ಸ್ಟೆಪ್ ವ್ಯಾಲ್ಯೂ ಅಂದರೆ ಇನ್ಕ್ರೀಸ್ ಎಷ್ಟಾಗಬೇಕು ಅಂತ. ಇಲ್ಲಿ ಕೂಡ ಅಷ್ಟೇ, ನೀವು ಡಿಫಾಲ್ಟಾಗಿ ಬಿಟ್ಟರೆ 1 ಬರುತ್ತೆ. ಜಸ್ಟ್ ನಾನು 1 ಕೊಡ್ತಾ ಇದ್ದೀನಿ. ನೋಡಿ ಏನಾಯ್ತು, ಈಗ ನಂಬರ್ ಆಫ್ ರೋಸು 6 ಬಂತು, ನಂಬರ್ ಆಫ್ ಕಾಲಮ್ಸ್ 7 ಬಂತು, ಡೇಟಾ ಎಲ್ಲ ಫಿಲ್ ಆಯಿತು. ಸ್ಟಾರ್ಟಿಂಗ್ ನಂಬರ್ ನಾನು 1 ಕೊಟ್ಟಿದ್ದೀನಿ, ಅದಕ್ಕೆ 1 ಬಂದಿದೆ. ಇನ್ ಕೇಸ್ ಇಲ್ಲಿ ಏನಾದರೂ ನೀವು ಡೇಟ್ ಕೊಟ್ಟಿದ್ರೆ ಡೇಟಿಂದ ಸ್ಟಾರ್ಟ್ ಆಗ್ತಾಯಿತ್ತು. ಓಕೆ, ಸೊ ಎಗೇನ್ ನಾನು ಇಲ್ಲಿ ಡೇಟ್ ಕೊಡ್ಬೋದಾಗಿತ್ತು. ಡೇಟ್ ಕೊಡ್ದಿರ ಯಾಕೆ 1 ಕೊಟ್ಟೆ ಅಂತಂದರೆ, ಜಸ್ಟ್ ನಿಮಗೆ ಸೀಕ್ವೆನ್ಸ್ ಫಂಕ್ಷನ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ನೋಡಿಸ್ಲಿಕ್ಕೆ ಅಂತಲೇ 1 ಕೊಟ್ಟಿದ್ದು. ಜಸ್ಟ್ ವಿಲ್ ಗೋ ಫಾರ್ ಡೇಟ್ ನಾವು. ಡೇಟಿಗೆ ನಾನು ಟೈಪ್ ಮಾಡೋ ಬದಲು ಮ್ಯಾನ್ಯುಯಲ್ ಆಗಿ ಹೆಂಗೂ ಇಯರ್ನ ಟೈಪ್ ಮಾಡಿದ್ದೀನಿ, ಮಂತ್ನ ಟೈಪ್ ಮಾಡಿದ್ದೀನಲ್ವಾ, ಐ ಕ್ಯಾನ್ ಯೂಸ್ ರೆಫರೆನ್ಸ್ ಡೇಟ್ ಫಂಕ್ಷನ್ನ ರೆಫರೆನ್ಸ್ನ ಯೂಸ್ ಮಾಡ್ಬೋದು. ಡೇಟ್ ಅಂತ ಟೈಪ್ ಮಾಡಿ, ಇಯರ್ ಸೆಲೆಕ್ಟ್ ಮಾಡಿ, ಮಂತ್, ಡೇ 1 ಕ್ಲೋಸ್ ದ ಬ್ರಾಕೆಟ್. ಸೊ ಮಿಕ್ಕಿದ್ದೆಲ್ಲ ಹಾಗೆ ಇರುತ್ತೆ, ಎಂಟರ್ ಮಾಡಿ. ಗಾಬರಿ ಆಗಿಬಿಡಿ, ಬಿಕಾಸ್ ಎಕ್ಸೆಲಲ್ಲಿ ಈ ಸೀರಿಯಲ್ ನಂಬರ್ ಬರುತ್ತಲ್ವಾ, ಈ ಸೀರಿಯಲ್ ನಂಬರ್ ಬಂದಾಗ ಇದನ್ನು ಚೂಸ್ ಮಾಡಿಬಿಟ್ಟು ಯು ಕ್ಯಾನ್ ಮೇಕ್ ಇಟ್ ಆಸ್ ಅ ಡೇಟ್. ಓಕೆ, ಇಲ್ಲಿ ಕೂಡ ಯಾಕಪ್ಪ ಈ ಹ್ಯಾಶಸ್ ಬರ್ತಿದೆ ಅಂತಂದರೆ ವಿಡ್ತ್ ಅಡ್ಜಸ್ಟ್ ಆಗಿರಲ್ಲ, ಅದಕ್ಕೆ ಬೇಕಾಗಿರೋದಂಥ ವಿಡ್ತ್ ಇಲ್ಲ, ಅದಕ್ಕೋಸ್ಕರ ನಿಮಗೆ ಹ್ಯಾಶಸ್ ಬರ್ತಿರೋವಂಥದ್ದು. ಅಷ್ಟು ಕಾಲಮ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಇಷ್ಟು ಕಾಲಮ್ಸ್ನ, ಡಬಲ್ ಕ್ಲಿಕ್ ಮಾಡಿ. ಸೊ ನಿಮಗೆ ಸಫಿಷಿಯೆಂಟ್ ಸ್ಪೇಸ್ ಬರುತ್ತೆ. ಎನಿ ವಿ ಹ್ಯಾವ್ ಫೈಂಡ್ ಔಟ್ ಹೇಗೆ ಮಾಡೋದು ಅಂತ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಬರುತ್ತೆ ಅಂತಂದರೆ, ನಮಗೆ ನೀವು ನೋಡ್ಬೋದು ಕ್ಯಾಲೆಂಡ್ರಲ್ಲಿ 1/3/2023 ಅನ್ನೋದು ವೆಡ್ನೆಸ್ಡೇಯಿಂದ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ವೆಡ್ನೆಸ್ಡೇಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ಇಲ್ಲಿ ಸಂಡೇ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಫಂಕ್ಷನ್ನು, ಅದಕ್ಕೋಸ್ಕರ ಇಲ್ಲಿ ತೊಗೊಂಡಿದೆ. ವಿ ಹ್ಯಾವ್ ಟು ಫಿಗರ್ ಔಟ್, ಯಾವುದಾದ್ರೂ ಒಂದು ಫಾರ್ಮುಲಾನ ಯೂಸ್ ಮಾಡಿ ನಾವು ಫಿಗರ್ ಔಟ್ ಮಾಡಬೇಕು. ಈ ವೀಕಲ್ಲಿ ಅಂದರೆ ಫಸ್ಟ್ ವೀಕಲ್ಲಿ, ಈಗ ನಮಗೆ ಮಾರ್ಚ್ ಮಂತಲ್ಲಿ ಮಾರ್ಚ್ ಮಂತ್ ಸ್ಟಾರ್ಟ್ ಆಗ್ತಿರೋಂಥದ್ದು 4th ಡೇಯಿಂದ ಸ್ಟಾರ್ಟ್ ಆಗ್ತಿದೆ, ಅಂದರೆ ವೆಡ್ನೆಸ್ಡೇಯಿಂದ ಸ್ಟಾರ್ಟ್ ಆಗ್ತಿದೆ. ನಮಗೆ ಏನಾದರೂ ಮಾಡಿ ಸಂಡೇ ತಿಳ್ಕೊಬೇಕು, ಯಾವ ಡೇಟ್ ಬರುತ್ತೆ ಸಂಡೇ ಅಂತ. ಅದಕ್ಕೋಸ್ಕರ ಎಕ್ಸೆಲಲ್ಲಿ ಒಂದು ಫಂಕ್ಷನ್ ಇದೆ, ವೀಕ್ ಡೇ ಅಂತ. ಯಾವುದು? ವೀಕ್ ಡೇ. ಸೊ ಲೆಟ್ಸ್ ಟೇಕ್ ಫಾರ್ ಎಕ್ಸಾಂಪಲ್, ಎಗೇನ್ ನಾನು ಇಲ್ಲಿ ಡೇಟ್ ಫಂಕ್ಷನ್ ಯೂಸ್ ಮಾಡ್ತಾಯಿದ್ದೀನಿ. ಯಾವ ಇಯರು?
2023, month, comma 1, close bracket, enter. Let me increase some space. ಇಲ್ಲಿ is equals to week day. ಇಲ್ಲಿ ವೀಕ್ ಡೇಲಿ ಏನು ಕೇಳುತ್ತೆ ಅಂದರೆ ಸೀರಿಯಲ್ ನಂಬರ್ ಕೇಳುತ್ತೆ, ಕಾಮ. ಇಲ್ಲಿ ನಿಮಗೆ ರಿಟರ್ನ್ ಟೈಪ್ ಬಂದುಬಿಟ್ಟು ನಿಮ್ಮ ಡೇ ಏನಾದರೂ, ನಿಮ್ಮ ಕ್ಯಾಲೆಂಡರ್ ಡೇ ಏನಾದರೂ ಸಂಡೇಯಿಂದ ಸ್ಟಾರ್ಟ್ ಆಗ್ತಿದ್ರೆ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಕ್ಯಾಲೆಂಡರ್ ಮಂಡೇಯಿಂದ ಸ್ಟಾರ್ಟ್ ಆಗ್ತಿದೆ ಅಂದರೆ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಕ್ಯಾಲೆಂಡರ್ ಸ್ಟಾರ್ಟ್ ಆಗ್ತಿರೋದು ಸಂಡೇಯಿಂದ, ಅದಕ್ಕೋಸ್ಕರ 1 ಕೊಡ್ತೀನಿ, ಕ್ಲೋಸ್ ಬ್ರಾಕೆಟ್, ಎಂಟರ್. ನೀವಿಲ್ಲಿ ನೋಡ್ಬೋದು ಸಂಡೇಯಿಂದ ಸ್ಟಾರ್ಟ್ ಆದರೆ ವೀಕು. ಸೊ ಈ ಡೇಟ್ ಅಂದರೆ ವೆಡ್ನೆಸ್ಡೇ ಅನ್ನೋದು ಎಷ್ಟನೇ ಡೇ ಬರುತ್ತೆ ವೀಕಲ್ಲಿ? 4th ಡೇ ಬರುತ್ತೆ, ಹೌದಲ್ವಾ? ನಮಗೆ ಇದ್ರ ಹಿಂದೆ ಇರೋಂಥ 3 ಡೇಸ್ ಮೈನಸ್ ಮಾಡಿದ್ರೆ ಸಂಡೇ ಡೇಟ್ ಬರುತ್ತೆ. ಸೊ ಲೆಟ್ ಅಸ್ ಡೂ ದಿಸ್. ಇಸ್ ಈಕ್ವಲ್ಸ್ ಟು ಈ ಡೇಟ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ಕಾಮ 4 ಡೇಸ್ ಹಿಂದೆ ಹೋಗ್ತಾಯಿದ್ದೀನಿ. 4 ಡೇಸ್ ಹಿಂದೆ ಹೋಗ್ತಾಯಿದ್ದೀನಿ, ನನಗೆ 20th to 2023 ಅಂತ ಬಂತು. ಇನ್ನೊಂದು ಸರಿ ಕ್ರಾಸ್ ಚೆಕ್ ಮಾಡ್ಕೋಣ. ಈ ವೀಕ್ ಡೇ ನನಗೆ 1 ಬಂದರೆ ಮಾತ್ರ ಸರಿ ಇದೆ ಅಂತ. ಕ್ಲೋಸ್ ಬ್ರಾಕೆಟ್, ಎಂಟರ್. 7 ಬರ್ತಾ ಇದೆ ಅಂದರೆ ನನಗೆ ಸಾಟರ್ಡೇದು ಡೇಟ್ ಇದೆ. ಆ್ಯಕ್ಚುಲಿ ಲಾಸ್ಟ್ ಮಂತ್ ಫೆಬ್ರವರಿದು ಸಾಟರ್ಡೇ ಡೇಟು ನೋಡಿಸಿದೆ. ಇಲ್ಲಿ ನಾನು ಏನು ಮಾಡಬೇಕಪ್ಪ ಈ ಫಾರ್ಮುಲಾದಲ್ಲಿ ಅಂತಂದರೆ ಜಸ್ಟ್ ಒಂದು ಆ್ಯಡ್ ಮಾಡಬೇಕಷ್ಟೆ. 1 ಆ್ಯಡ್ ಮಾಡಿದ್ರೆ ನನಗೆ ವೀಕ್ ಡೇ ಫಸ್ಟ್ ಡೇ ಬರ್ತಾಯಿದೆ. ಓಕೆ, ಈಗ ನಾನೇನಾದರೂ ಇಲ್ಲಿ ಸ್ಟಾರ್ಟಿಂಗ್ ಡೇ ಇದೆಯಲ್ವಾ, ಈ ಡೇ ಏನಾದರೂ ನಾನು ಈ ಡೇಟಿಂದ ಚೂಸ್ ಮಾಡಿದರೆ ನೋಡಿ ನನಗೆ ಪ್ರಾಪರಾಗಿ ಬರ್ತಾಯಿದೆ, ಹೌದಲ್ವಾ? ಪ್ರಾಪರಾಗಿ ಬರ್ತಾಯಿದೆ. ನೀವು ಇನ್ ಕೇಸ್ ಇಲ್ಲಿ 4 ಮಾಡಿದ್ರೆ ನೋಡಿ 4th ಮಂತ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಇಲ್ಲಿಂದ ಸ್ಯಾಟರ್ಡೇಯಿಂದ ಸ್ಟಾರ್ಟ್ ಆಗ್ತಾಯಿದೆ. ಇಫ್ ಸಪೋಸ್ ನೀವು ಇಲ್ಲಿ 5 ಮಾಡಿದ್ರೆ ಮಾರ್ಚ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಮಾರ್ಚ್ ಮಂಡೇಯಿಂದ ಸ್ಟಾರ್ಟ್ ಆಗ್ತದೆ. ಸೊ ನಮಗೆ ಕರೆಕ್ಟಾಗಿ ಬರ್ತಾಯಿದೆ. ಬಟ್ ಏನಪ್ಪ ಅಂದರೆ ಇಲ್ಲಿ ನಾನು ಹೆಲ್ಪರ್ ಕಾಲಮ್ಸ್ ತೊಗೊಂಡಿದ್ದೀನಿ, ಈ ಹೆಲ್ಪ್ ತೊಗೊಂಡಿದ್ದೀನಿ. ಈ A5 ಅಂತ ಇದೆಯಲ್ವಾ, ಈ ಫಾರ್ಮುಲಾನ ಹೆಲ್ಪ್ ಆಗಿ ತೊಗೊಂಡಿದ್ದೀನಿ. ಓಕೆ, ಐ ಹೋಪ್ ಇಲ್ಲಿ ಗಂಟ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಈಗ ಅರ್ಥ ಆಗಿದರೆ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಪಾರ್ಟ್ ಬರುತ್ತೆ, ದಯವಿಟ್ಟು ಗಮನಿಸಿ. ನಾನು ಏನು ಮಾಡಿದ್ದೀನಿ, ಇದು ಹೆಲ್ಪರ್ ಆಗಿ ತೊಗೊಂಡಿದ್ದೀನಿ. ಇದನ್ನು ಡಿಲೀಟ್ ಮಾಡಿದ್ರೆ ಹೋಯ್ತು ನೋಡಿ, ಅರ್ಥ ಆಯ್ತಾ? ಸೊ ಇದನ್ನು ಏನಾದರೂ ಮಾಡಿ ಈ ಫಾರ್ಮುಲಾನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕು. ನಾನು ಸೀಕ್ವೆನ್ಸ್ ಫಂಕ್ಷನಲ್ಲಿ ಇಲ್ಲಿ ಪೇಸ್ಟ್ ಮಾಡಬೇಕು, ಸ್ಟಾರ್ಟಿಂಗ್ ನಂಬರಲ್ಲಿ ಪೇಸ್ಟ್ ಮಾಡಬೇಕು. ಫಸ್ಟು ಇದು ಈ ಎರಡರ ಮೇಲೆ ಕೂಡ ಡಿಪೆಂಡ್ ಆಗಿದೆ. ನೀವು ಯಾವಾಗಾದರೂ ಯಾವ ವ್ಯಾಲ್ಯೂ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಗೊತ್ತಿಲ್ಲ ಅಂದಾಗ ಫಾರ್ಮುಲಾಸ್ಗೆ ಹೋಗಿ ಫಾರ್ಮುಲಾಸಲ್ಲಿ ಟ್ರ್ಯಾಕ್ ಪ್ರೆಸಿಡೆಂಟ್ಸ್ ಅಂತ ಕೊಡಿ. ನೀವು ಟ್ರ್ಯಾಕ್ ಪ್ರೆಸಿಡೆಂಟ್ಸ್ ಅಂತ ಕೊಟ್ಟಾಗ ಇಲ್ಲಿ ನೀವು ಗಮನಿಸ್ಬೋದು ಈ ಫಂಕ್ಷನ್ನು ಮತ್ತು ಈ 2 ವೀಕ್ ನಂಬರ್ ಅಂತ ಇದೆಯಲ್ವ, ಇದ್ರ ಮೇಲೆ ಈ ಒಂದು ಡೇಟು ಈ ಒಂದು ಡೇಟು ಡಿಪೆಂಡ್ ಆಗಿದೆ. ಓಕೆ, ಸೊ ಇಲ್ಲಿ B3 ಅಂದರೆ ಈ ವ್ಯಾಲ್ಯೂ, ಇಲ್ಲಿ B13 ಅಂದರೆ ಇದು, A13 ಅಂತಂದರೆ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಸಮ್ ಹೌ ವಿ ಹ್ಯಾವ್ ಟು ಫಿಗರ್ ಔಟ್, ಕಾಪಿ ಮಾಡಿ ಈ ಫಾರ್ಮುಲಾನ ಇಂಡಿಪೆಂಡೆಂಟ್ ಮಾಡಬೇಕು. ಲೆಟ್ ಮೀ ಗೋ ಟು ದ A13. ಫಸ್ಟು ಇದನ್ನು ಕಾಪಿ ಮಾಡ್ತೀನಿ, Ctrl+C ಮಾಡಿದೆ, ಕಾಪಿ ಮಾಡಿದೆ. ಇಲ್ಲಿಗೆ ಬಂದು ಇದನ್ನು ಪೇಸ್ಟ್ ಮಾಡೋಣ. ಓಕೆ, ಗುಡ್. ನೀವು ಇನ್ನೊಂದು ಸರಿ ಪ್ರೆಸಿಡೆಂಟ್ಸ್ ಕೊಟ್ಟರೆ ನೋಡಿ, ಇವಾಗ ಬರೀ ಇದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ. ಓಕೆ, ನಾವು ಲೆಟ್ಸ್ ಗೋ ಹಿಯರ್, ಲೆಟ್ಸ್ ಕಾಪಿ ದಿಸ್. ಇಲ್ಲಿ A13 ಹತ್ರ ಪೇಸ್ಟ್ ಮಾಡೋಣ. ಓಕೆ, ಇಲ್ಲಿ ಕೂಡ A13 ಇದೆ ಅಲ್ವಾ, ಇಲ್ಲಿ ಕೂಡ ಅದನ್ನು ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿ ಎಂಟರ್ ಮಾಡಿ. ನಾವು ಯು ಕ್ಯಾನ್ ಕಾಪಿ ದ ಓಲ್ ಫಾರ್ಮುಲಾ, Ctrl+C, ಓಲ್ ಫಾರ್ಮುಲಾ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಸೀಕ್ವೆನ್ಸ್ ಫಂಕ್ಷನ್ಗೆ ಬನ್ನಿ. ಇಲ್ಲಿ A15 ಬದಲು A15ಅಲ್ಲಿ ಯಾವ ಫಾರ್ಮುಲಾ ಇತ್ತೋ ಆ ಫಾರ್ಮುಲಾನ ಪೇಸ್ಟ್ ಮಾಡಿ ಎಂಟರ್ ಮಾಡಿ. ಸೊ ಇಫ್ ಯು ಡಿಲೀಟ್ ದಿಸ್ ಹೆಲ್ಪರ್ ಕಾಲಮ್ಸ್, ಸ್ಟಿಲ್ ಯು ಕ್ಯಾನ್ ಗೆಟ್ ದಿಸ್. ಸೊ ಇಫ್ ಯು ಚೇಂಜ್ ಇಟ್ 6, ನಾವು ಇಲ್ಲಿ 6ಇಂದ ಸ್ಟಾರ್ಟ್ ಆಗ್ತದೆ. ಇಷ್ಟು ಮಾಡಿದ್ವಿ. ಇದು ಫುಲ್ ಡೇಟ್ಸ್ ಬೇಡ, ನನಗೆ ಓನ್ಲಿ ಡೇ ಮಾತ್ರ ಬೇಕು. ಇಲ್ಲಿ ಡೇಟು, ಮಂತು, ಇಯರ್ ಇದೆ. ಡೇ ಮಾತ್ರ ಬೇಕು ಅಂದರೆ Ctrl+1 ಪ್ರೆಸ್ ಮಾಡಿ, ಮತ್ತು ಗೋ ಟು ದ ಕಸ್ಟಮ್ ಫಾರ್ಮೆಟಲ್ಲಿ ಚೂಸ್ D. ಓಕೆ ಕೊಡಿ, ನಿಮ್ಗೆ ಅವಾಗ ಡೇ ಮಾತ್ರ ಬರುತ್ತೆ. ಡಬಲ್ ಕ್ಲಿಕ್ ಮಾಡಿ. ಓಕೆ, ಸೊ ಇದರಲ್ಲಿ ನನಗೆ ಈ ಮಂತದ್ದು, ಈಗ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಮಂತದ್ದು ಇಲ್ಲಿದೆ ನೋಡಿ ಡೇಟಾ, ಇದು ಪ್ರೀವಿಯಸ್ ಮಂತದ್ದು. ಇಲ್ಲಿ ಗಮನಿಸಿದ್ರೆ ಇದು ಕೂಡ ನೆಕ್ಸ್ಟ್ ಮಂತದ್ದು ಡೇಟಾ ಇದು.
ನನಗೆ ಈ ಮಂತದ್ದು ಮಾತ್ರ ಡೇಟಾನ ಹೈಲೈಟ್ ಮಾಡಬೇಕು ಅಂತಂದಾಗ ಸೆಲೆಕ್ಟ್ ಆಲ್ ದ ಸೆಲ್ಸ್, ಗೋ ಟು ದ ಹೋಮ್ ಟ್ಯಾಬ್, ಕಂಡೀಷ್ನಲ್ ಫಾರ್ಮೆಟಿಂಗ್, ನ್ಯೂ ರೂಲ್ ಅಂತ ಕ್ಲಿಕ್ ಮಾಡಿ. ನ್ಯೂ ರೂಲ್ ಹತ್ರ ಏನೋ ರೂಲ್ ಅಂತಂದರೆ ಯೂಸ್ ಫಾರ್ಮುಲಾ ಟು ಡಿಟರ್ಮೈನ್ ವಿಚ್ ಸೆಲ್ಸ್ ಟು ಫಾರ್ಮೆಟ್ ಅಂತ ಅದಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಸ್ ದಿಸ್ ಫಾರ್ಮುಲಾ ಲೈಕ್ ದಿಸ್ ಇಸ್ ಈಕ್ವಲ್ಸ್ ಟು ಓಕೆ ಮಂತ್ ಓಪನ್ ಬ್ರಾಕೆಟ್, ಈ ಒಂದು ಡೇಟಲ್ಲಿ F4 ಮಾಡಿ ಅದನ್ನು ಕ್ಲಿಯರ್ ಮಾಡಿ, ಬಿಕಾಸ್ ಎಲ್ಲದಕ್ಕೂ ಅಪ್ಲೈ ಆಗಬೇಕದು. ಕ್ಲೋಸ್ ಬ್ರಾಕೆಟ್ ಈಸ್ ಈಕ್ವಲ್ಸ್ ಟು ಇದರಲ್ಲಿರುವಂಥ ಮಂತ್ ನೇಮ್ ಏನಾದರೂ ಈ ಮಂತ್ ನೇಮ್ಗೆ ಈಕ್ವಲ್ ಆಗಿದ್ದರೆ ಅದು ಲಾಕ್ ಇರಲಿ, ಬಿಕಾಸ್ ಅದು ಫಿಕ್ಸ್ಡ್, ಎಲ್ಲದಕ್ಕೂ ಅಪ್ಲೈ ಮಾಡಬೇಕು, ಅದು ಫಿಕ್ಸ್ಡ್ ಇರುತ್ತೆ. ಬರೀ ನೀವು ಮಂತ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಮಾತ್ರ ಅದನ್ನು ಓಪನ್ ಮಾಡಿರಿ. ಇನ್ ಕೇಸ್ ಏನಾದರೂ ಇಲ್ಲಿರೋಂಥ ಮಂತ್ ಯೂಶ್ವಲಿ ಇದು ಯಾವ್ದು ಮಂತ್ ಬರುತ್ತೆ, 5th ಮಂತ್ ಬರುತ್ತೆ. ಇಫ್ ಇಟ್ ಈಸ್ ಈಕ್ವಲ್ಸ್ ಟು 6 ಅಂತಂದಾಗ ಇಲ್ಲಿ 5th ಇದೆ, ಇಲ್ಲಿ ಕೂಡ 5th ಇರುತ್ತೆ, ಇಲ್ಲಿ 5th, ಇದು 5th, ಬಟ್ ಇಲ್ಲಿಗೆ ಬಂದಾಗ 6th ಬರುತ್ತೆ. ಇಫ್ ಇಟ್ ಈಸ್ ಈಕ್ವಲ್ಸ್ ಟು 6, ಗೋ ಟು ದ ಫಾರ್ಮ್ಯಾಟ್, ನನಗೆ ಗ್ರೀನ್ ಕಲರಲ್ಲಿ ಹೈಲೈಟ್ ಆಗಬೇಕು, ಕ್ಲಿಕ್ ಓಕೆ. ಓಕೆ ನೋಡಿ 6th ಮಂತ್ದ ಡೇಟಾ ಮಾತ್ರ ಹೈಲೈಟ್ ಆಗಿದೆ. ನಾನು ಇದನ್ನು 5th ಮಂತ್ ಕೊಟ್ಟರೆ 5th ಮಂತ್ದ ಡೇಟಾ ಮಾತ್ರ ಹೈಲೈಟ್ ಆಗುತ್ತೆ. ಸಪೋಸ್ ನಾನು 7 ಕೊಟ್ಟರೆ 7th ಮಂತ್ದು ಮಾತ್ರ ಡೇಟಾ ಹೈಲೈಟ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಮೇಕ್ ಎ ಕ್ಯಾಲೆಂಡರ್. ಇದು 1 ಮಂತ್ ಮಾತ್ರ ಮಾಡಿದ್ದೀವಿ. ಇನ್ ಕೇಸ್ ಇಲ್ಲಿ 6 ಬದಲು ನೀವು 6 ಬದಲು 54 ಏನೋ ಕೊಟ್ಟರೆ ಓಲ್ ಇಯರ್ದು ಬರುತ್ತೆ. ಅರ್ಥ ಆಯ್ತಾ? ಓಲ್ ಇಯರ್ದು ಬರುತ್ತೆ. ಸೊ ಅದನ್ನು ನೀವು ಜಸ್ಟ್ ಒಂದಷ್ಟು ಫಾರ್ಮೇಟ್ ಮಾಡಬೇಕಷ್ಟೆ. ಅಗೇನ್ Ctrl+1, ಕಸ್ಟಮ್ $D, ಓಲ್ ಇಯರ್ದು ನಿಮಗೆ ಕ್ಯಾಲೆಂಡರ್ ಬರುತ್ತೆ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಕ್ರಿಯೇಟ್ ಎ ಕಸ್ಟಮ್ ಕ್ಯಾಲೆಂಡರ್. ಇಫ್ ಯು ಡೋಂಟ್ ವಾಂಟ್ ಆಲ್ ದೀಸ್ ಥಿಂಗ್ಸ್, 6 rows ಮಾತ್ರ ಕೊಡಿ, ಓನ್ಲಿ 1 ಮಂತ್ದು ಮಾತ್ರ ಡೇಟಾ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, I'll explain once more, maybe in the live Friday live ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು, ಬಾಯ್ ಬಾಯ್.